Hey guys, I am Sham and you are watching Python for 1% Developer. This is not just a Python tutorial, this is the series that builds the developer who wins in the era. ಬನ್ನಿ ಶುರು ಮಾಡೋಣ. ಮುಂದಕ್ಕೆ ಹೋಗಿಂತ ಮುಂಚೆ ನಾವು ಸ್ವಲ್ಪ ರೀಕ್ಯಾಪ್ ಮಾಡ್ಕೊಂಬಿಡೋಣ. ಮತ್ತು ನೀವು ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅಷ್ಟು ಸೀರೀಸಲ್ಲಿರೋ ವಿಡಿಯೋ ನೋಡಿ, ಯಾಕಂದರೆ ನಮ್ಮ ಫ್ಲೋ ಫುಲ್ಲಿ ಕನೆಕ್ಟಿಂಗ್ ದ ಡಾಟ್ಸ್ ಅಂತಾರಲ್ಲ, ಹಾಗೆ ಎಲ್ಲ ಕನೆಕ್ಟೆಡ್ ಇದು. ನೀವು ಫಸ್ಟ್ ಸತಿ ಇಲ್ಲಿ ಬಂದರೆ ಅಂದರೆ ನಾನು ಹೇಳೋ ಸುಮಾರಷ್ಟು ಕಾನ್ಸೆಪ್ಟ್ ನಿಮಗೆ ಕ್ಯಾಚ್ ಆಗಲ್ಲ. ಹಾಫ್ ನಾಲೆಡ್ಜ್ ಈಸ್ ವೆರಿ ಡೇಂಜರಸ್. ಕಂಪ್ಲೀಟ್ ನಾಲೆಜ್ ತಿಳ್ಕೊಂಬನ್ನಿ, ಫಸ್ಟಿಂದ ವೀಡಿಯೋ ನೋಡ್ಕೊಂಬನ್ನಿ, ಅವಾಗ ನಿಮಗೆ ಸಿಂಕ್ ಆಗುತ್ತೆ. ಓಕೆ, ನಾವು ಏನು ಹೇಳ್ತಾ ಇದ್ದೀವಿ, ಏನು ಅಪ್ರೋಚಲ್ಲಿ ನಾವು ಪೈಥಾನ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋತಾ ಇದ್ದೀವಿ ಅಂತ. ಓಕೆನಾ? ಇವಾಗ ನೋಡಿ, ನಾವು ಇಲ್ಲಿ ತನಕ ಏನು ಮಾಡಿದ್ವಪ್ಪ, ನಮಗೆ ಗೊತ್ತಾಗ್ತಿದೆ ಪಾರ್ಟ್ 9 ಪಾರ್ಟ್ 10ನಲ್ಲಿ. ಪಾರ್ಟ್ 9 ಪಾರ್ಟ್ 10ನಲ್ಲಿ ಏನು ಮಾಡಿದ್ವಿ, ನಾವು ಇಂಟೀಜರ್ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಸ್ಟ್ರಿಂಗ್ ಬಗ್ಗೆ ತಿಳ್ಕೊಂಡ್ವಿ, ಅದನ್ನು ಸ್ಟೋರ್ ಮಾಡೋದು ತಿಳ್ಕೊಂಡ್ವಿ. ಅದರಲ್ಲಿ ಬೇಸಿಕ್ ಆಪರೇಷನ್ಸ್ ಮಾಡ್ತಾ ಇದ್ವಿ, ಕ್ಯಾಲ್ಕುಲೇಟರ್ ಥರ ಫಾರ್ಮ್ಯಾಟಿಂಗ್ ಸ್ಟ್ರಿಂಗ್ ಇಲ್ಲ ಸ್ಲೈಸ್ ಮಾಡ್ತಾ ಇದ್ವಿ. ಲಾಸ್ಟಿಗೆ ನಾವು ಏನು ಮಾಡಿದ್ವಿ, ಕ್ಯಾಲ್ಕುಲೇಟರ್ ಥರ ವರ್ಕ್ ಆಗೋ ಥರ ಮಾಡಿಬಿಟ್ವಿ ನಾವು. ಓಕೆನಾ? ಬಟ್ ಆದರೆ ಪಾರ್ಟ್ 11ಗೆ ಬಂದಾಗ ನಮಗೆ ರಿಯಲೈಸ್ ಆಯಿತು, ಇಲ್ಲ ಇದು ಬರೀ ಕ್ಯಾಲ್ಕುಲೇಟರ್ ಆಗಿದೆ, ಕ್ಯಾಲ್ಕುಲೇಟ್ರಿಂದ ನಾನು ಸಾಫ್ಟ್ವೇರಿಗೆ ಟ್ರಾನ್ಸಿಷನ್ ಆಗಬೇಕು. ಅಂದರೆ ಏನು ಮಾಡಬೇಕಂದ್ರೆ ಈ ಡೇಟಾ, ಯಾವ ಡೇಟಾ ಸ್ಟೋರ್ ಮಾಡಿದ್ದೀರಾ ನೀವು ವೇರಿಯಬಲಲ್ಲಿ ಇಲ್ಲ ಡೇಟಾ ಬೇಸಲ್ಲಿ ಅಲ್ವಾ, ಅದಕ್ಕೆ ನಾವು ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಬೇಕು. ಈಸ್ ದಿಸ್ ಪಾಸ್ವರ್ಡ್ ಕರೆಕ್ಟ್, ಈಸ್ ದ ಯೂಸರ್ ಓಲ್ಡ್ ಎನಫ್, ಆಯಿತಾ? ಇವನ್ನೆಲ್ಲ ಹಿಂಗೆ ಸ್ಟಾರ್ಟ್ ಮಾಡಿದ್ವಿ ಕೇಳಕ್ಕೆ ಕ್ವಶನ್ನು. ನಾವು ಕಂಪ್ಯಾರಿಸನ್ ಆಪರೇಟರ್ ಯೂಸ್ ಮಾಡ್ತಿದ್ವಿ, =, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಅವೆಲ್ಲ ಯೂಸ್ ಮಾಡಿದ್ವಿ. ಆ್ಯಂಡ್ ಆಸ್ಕಿಂಗ್ ಎ ಸಿಂಗಲ್ yes or no ಕ್ವಶನ್ ಆ್ಯಂಡ್ ಪ್ರೊಡ್ಯೂಸ್ ಟ್ರೂ ಆರ್ ಫಾಲ್ಸ್. ಇಷ್ಟೇ ಸಿಂಪಲ್ ಕೆಲಸ ಮಾಡಿದ್ದು ನಾವು. ಅದಾದಮೇಲೆ ನಾವು ಪಾರ್ಟ್ 12ಅಲ್ಲಿ ಬಂದಾಗ ಗೊತ್ತಾಯಿತು, ಇಲ್ಲ ಗುರು, ಬರೀ ಅಷ್ಟೇ ಸಾಲಲ್ಲ, ಸಿಂಗಲ್ ಕ್ವಶನಲ್ಲಿ ಯಾವ ಮಿಷಿನ್ ಕೂಡ ಇದುವರೆಗೂ ನಡೆಯಲ್ಲ. ಅವಾಗ ಒಂದು ATM ಎಕ್ಸಾಂಪಲ್ ತೊಗೊಂಡ್ವಿ. ಈಸ್ ದಿಸ್ ಪಿನ್ ಕರೆಕ್ಟ್ ಅಂತ ಒಂದು ಕ್ವಶನ್ ಕೇಳಿದ್ರೆ ಸಾಲಲ್ಲ, ನಾವೇನೇನು ಕೇಳಿದ್ದೀವಿ, ಈಸ್ ಪಿನ್ ಕರೆಕ್ಟ್ ಆ್ಯಂಡ್ ಈಸ್ ದ ಅಕೌಂಟ್ ಆ್ಯಕ್ಟಿವ್ ಆ್ಯಂಡ್ ಈಸ್ ದ ಕಾರ್ಡ್ ನಾಟ್ ಎಕ್ಸ್ಪೈರ್ಡ್. ಇವೆಲ್ಲ ಕ್ವಶನ್ ಕೇಳಿದಾಗ ಏನಾಯಿತು, ಅದು ಒಂದು ಸೆಟ್ ಆಫ್ ಕಲೆಕ್ಷನ್ ಆಫ್ ಕ್ವಶನ್ಸ್ನ ಕೇಳ್ತಾ ಇದ್ದೀವಿ. ಅದನ್ನು ಯಾವ ಟೂಲ್ ಯೂಸ್ ಮಾಡ್ಕೊಂಡು ಮಾಡಿದ್ವಿ, ವಿ ಲರ್ನ್ಡ್ ಲಾಜಿಕಲ್ ಆಪರೇಟರ್ಸ್ ಆ್ಯಂಡ್ ಆರ್ ನಾಟ್. ಅದನ್ನು ಪಾರ್ಟ್ 12ಅಲ್ಲಿ ನಾವು ಕಲ್ತಿದ್ದೀವಿ ಅಲ್ವೇನಪ್ಪ. ಅಷ್ಟು ಕಲ್ತಾದ್ಮೇಲೆ ಏನು ಮಾಡಿದ್ವಿ, ಟು ಕಂಬೈನ್ ಮಲ್ಟಿಪಲ್ ಕ್ವಶನ್ಸ್ ನಾವು ಇದನ್ನು ಯೂಸ್ ಮಾಡಿಬಿಟ್ವಿ, ಇದು ಒಂದು ಡಿಸಿಷನ್ ತರಕ್ಕೆ, ಆಯಿತಾ? ವಿ ಆಲ್ಸೋ ಡಿಸ್ಕವರ್ ದಟ್ ಟ್ರೂತಿನೆಸ್, ಎವ್ರಿ ವ್ಯಾಲ್ಯೂ ಇನ್ ದ ಪೈಥಾನ್ ಸೀಕ್ರೆಟ್ ಟ್ರೂ ಆಲ್ ಫಾಲ್ಸ್ ಅನ್ನೋದು ಎಲ್ಲ ಕಲ್ತ್ಕೊಂಡು. ಬಟ್ ಇವಾಗ ಪ್ರಾಬ್ಲಮ್ ಏನು ಗೊತ್ತಾ, ವಿ ಕ್ಯಾನ್ ಆಸ್ಕ್ ಕ್ವಶನ್, ವಿ ಕ್ಯಾನ್ ಕಂಬೈನ್ ದ ಮಲ್ಟಿಪಲ್ ಕ್ವಶನ್ಸ್, ಆಯಿತಾ? ನಮಗೆ ಆನ್ಸರು ಸಿಗ್ತಾ ಇದೆ ಟ್ರೂ ಆರ್ ಫಾಲ್ಸ್ ಅಂತ. ಬಟ್ ಆದರೆ ನಥಿಂಗ್ ಇಸ್ ಹ್ಯಾಪನಿಂಗ್, ಅಂದರೆ ಏನೂ ಆಗ್ತಾ ಇಲ್ಲ, ಆನ್ಸರ್ ಬರ್ತಿದೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ ನೀವು, ನಮ್ದು ಏಜ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 18, ಹೌದು. ಏಜ್ ಈಸ್ ಲೆಸ್ ದ್ಯಾನ್ 18, ಹೌದು. ಇಂಥವೇ ಕ್ವಶನ್ ಕೇಳ್ತಾ ಇರೋದು, ಹೌದು ಇಲ್ಲ ಆನ್ಸರ್ ಬರ್ತಾ ಇದೆ. ಆಪರೇಟರ್ಸ್ ಯೂಸ್ ಮಾಡೋದು ಗೊತ್ತು, ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಯೂಸ್ ಮಾಡೋದು ಗೊತ್ತಿದೆ ನಮಗೆ. ಬಟ್ ಅದನ್ನ ಇಟ್ಕೊಂಡು ಏನೂ ಡಿಸಿಷನ್ ಮಾಡ್ತಾ ಇಲ್ಲ, ಬರೀ ಆನ್ಸರ್ ಬರ್ತಾ ಇದೆ. ಇಟ್ ಈಸ್ ಜಸ್ಟ್ ಲೈಕ್ ನಿಮ್ಮ ಮನೇಲಿ ಎಲ್ಲ ಸೆಕ್ಯೂರಿಟಿ ಕ್ಯಾಮ್ರಾ ಹಾಕಿದ್ರೆ, ಅಲಾರಾಮ್ ಹಾಕಿದ್ರೆ, ಎಲ್ಲ ಹಾಕಿದ್ರೆ, ಸೆನ್ಸರ್ ಹಾಕಿದ್ದೀರಾ, ಬಟ್ ಅಲ್ಲಿ ಮೇನಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ, ಎಲ್ಲ ಮಾನಿಟರ್ ಮಾಡ್ತಾ ಇರ್ತಾನೆ, ಆ ವ್ಯಕ್ತಿನೇ ಇಲ್ಲ. ನೀವು ಕಳ್ಳ ಬಂದರೆ ಸೆನ್ಸರಲ್ಲಿ ತೋರಿಸ್ತಿದೆ, ಮಾನಿಟ್ರಲ್ಲಿ ತೋರಿಸ್ತಿದೆ, ಎಲ್ಲ ತೋರಿಸ್ತಿದೆ. ಕುತ್ಕೊಂಡು ಆ ಟ್ರೂ ವ್ಯಾಲ್ಯೂ ಬರೋವಂಥ ಫೀಡ್ನ ನೋಡಿ ಡಿಸೈಡ್ ಮಾಡೋನು, ಇವನು ಬ್ಲಿಂಕಿಟ್ ಅವನ ಅಥವಾ ಕಳ್ಳನ ಅಂತ ಡಿಸೈಡ್ ಮಾಡೋನು ಯಾವನು ಇಲ್ಲ ಇಲ್ಲಿ, ಆಯಿತಾ? ಅಂದರೆ ಮೀನಿಂಗ್ ಏನು, ಯೂಸ್ಲೆಸ್ ಇನ್ಫಾರ್ಮೇಷನ್, ಕ್ಯಾಮ್ರಾ ಎಲ್ಲ ಯೂಸ್ಲೆಸ್ ಅಲ್ವಾ? ಅದಕ್ಕೋಸ್ಕರನೇ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದೆ ಕಂಡೀಷನ್ಸ್ ಅಂದರೆ ಈ ಪರ್ಸನ್ ವಾಚಿಂಗ್ ದ ಮಾನಿಟರ್, ಅವನು ಅಲ್ಲಿ ಬರ್ತಿರೋ ಫೀಡಲ್ಲಿ ನೋಡಿ ಈ ಬ್ಲಿಂಕಿಟ್ ಅವನ, ಝೊಮ್ಯಾಟೋದವನ, ಸ್ವಿಗ್ಗಿ ಅವನ ಅಥವಾ ಇವನು ಕಳ್ಳನ ಅಂತ ಡಿಸೈಡ್ ಮಾಡಿ ಒಂದು ಡಿಸಿಷನ್ ತೊಗೊತಾನೆ, ಇನ್ನೊಂದು ಡಿಸಿಷನ್ ಬಿಡ್ತಾನೆ. ಹೇಗೆ, ಇಫ್ ಇಟ್ ಈಸ್ ಟ್ರೂ ಒನ್ ಥಿಂಗ್ ಹಿ ವಿಲ್ ಡೂ, ಅದರ್ವೈಸ್ ಸಮಥಿಂಗ್ ಎಲ್ಸ್ ಹಿ ವಿಲ್ ಡೂ. ಈ ಥರ ಇಫ್ ಆ್ಯಂಡ್ ಎಲ್ಸ್ ಕಂಡೀಷನ್ನಿಂದ ಸ್ಟಾರ್ಟ್ ಆಗುತ್ತೆ. ನಾವು ಕಂಡೀಷನ್ಸ್ನ ಕ್ವಶನ್ ಕೇಳಿ ಬೇರೆ ಬೇರೆ ಪಾತ್ಗಳಿಗೆ ನಾವು ಡೈವರ್ಟ್ ಮಾಡ್ತೀವಿ. ಇಫ್ ಇಟ್ ಈಸ್ ಟ್ರೂ ಹೋಗಿ ಈ ಪಾತಿಗೆ, ಇಫ್ ಇಟ್ ಈಸ್ ಫಾಲ್ಸ್ ಹೋಗಿ ಈ ಪಾತಿಗೆ, ಮಧ್ಯದಲ್ಲಿ ಬೇರೆ ಬೇರೆ ಏನೇನು ಸ್ಟೆಪ್ಸ್ ಇತ್ತು ಎಲ್ಲ ಸ್ಕಿಪ್ ಮಾಡಿಬಿಡು ಅಂತ ಹೇಳ್ತಾ ಇದ್ವಿ. ಬನ್ನಿ ನೋಡೋಣ, ನೋಟ್ಸಲ್ಲಿ ಇನ್ನೂ ಕ್ಲಿಯರಾಗಿ ಇನ್ಫಾರ್ಮೇಷನ್ ಇದೆ. ಹೌ ಕಂಡೀಷನ್ ವರ್ಕ್, ವಾಟ್ ಪೈಥಾನ್ ಆ್ಯಕ್ಚುಲಿ ಡಸ್ ಅಂತ ಹೇಳ್ತಾ ಇದ್ದು. ಇವಾಗ ನೋಡಿ, ಸಿಂಪಲ್ ಕಂಡೀಷನ್ ಯಾವುದು, ಇಫ್ ಕಂಡೀಷನ್ ಅಂತ ಹೇಳ್ತಾರೆ. ಇಫ್ ಕಂಡೀಷನ್ ನೀವು ಈ ಥರ ಬರೀಬೇಕು, ಇಂಡೆಂಟೇಷನ್ 4 ಸ್ಪೇಸ್ ಇಲ್ಲಿ ಬಿಡಬೇಕು ನೀವು. ಇಂಡೆಂಟೇಷನ್ ಇಂಪಾರ್ಟೆಂಟ್ ಅಂತ ಗೊತ್ತಲ್ವ ಪೈಥಾನಲ್ಲಿ. ಇಂಡೆಂಟೇಷನ್ ಅಂದರೆ ಇದೆ, ಇದು ಸ್ಪೇಸಿಂಗ್ ನೋಡ್ಕೊಂಡು ನೋಡಿ ಎಷ್ಟು ನೀಟಾಗಿ ಕಾಣುತ್ತದೆ, ಅದಕ್ಕೆ ಇಂಡೆಂಟೇಷನ್ ಅಂತಾರೆ. ಈ ಥರ ಇಂಡೆಂಟೇಷನ್ ಬಿಟ್ಟರೆ ಅವಾಗ ನೀವು ಬ್ರ್ಯಾಕೆಟ್ ಹಾಕೋದು ಬೇಕಾಗಿಲ್ಲ. ಇಂಡೆಂಟೇಷನ್ ಇಂಡೈರೆಕ್ಟಾಗಿ ಅರ್ಥ ಆಗುತ್ತೆ ಪೈಥಾನ್ಗೆ, ಇದು ಇಫ್ ಕಂಡೀಷನ್ನು ಹಿಂಗಿದೆ, ಕಂಡೀಷನ್ ಇದು ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ನೀವು ಇಷ್ಟು ಹಾಕೊಂಡ್ರೆ ಸಾಕು. ಇವಾಗ ಇಫ್ ಹಲೋ ಅಂದರೆ ಇವಾಗ ಏನು ಚೆಕ್ ಮಾಡುತ್ತಿದ್ದು, ಇಂಟರ್ನಲ್ ಟ್ರೂ ಆರ್ ಫಾಲ್ಸ್ ಅಂದರೆ ಚೆಕ್ ಮಾಡೋದು. ಅದಕ್ಕೆ ಹಿಂದಿನ ಎಪಿಸೋಡಲ್ಲಿ ನಾನು ಇವನ್ನೆಲ್ಲ ಹೇಳಿದ್ದು ನಿಮಗೆ. ಇವಾಗ ಸ್ಟ್ರಿಂಗ್ ಇದೆಯಾ, ಈ ಸ್ಟ್ರಿಂಗ್ ಹಲೋನ ಚೆಕ್ ಮಾಡಲ್ಲ, ಅದು ಹಲೋ ಅಂದರೆ ಅದರೊಳಗೆ ವ್ಯಾಲ್ಯೂ ಇದೆಯಾ ಚೆಕ್ ಮಾಡುತ್ತೆ. ಇವಾಗ ಇದನ್ನು ಎಂಟಿ ಹಾಕ್ಬಿಟ್ರೆ ನೀವು ಇನ್ನು ಮುಂದೆ ಹೋಗಲ್ಲ, ಇದು ಫಾಲ್ಸ್ ಆಗುತ್ತಿದ್ದು. ನೀವು ಮುಂಚೆ ಹೇಳಿದಂತಾನೆ ನೆನ್ನೆ ಟ್ರೂತಿ ಫಾಲ್ಸಿ ವ್ಯಾಲ್ಯೂಸ್ ಏನೇನು ಅಂತ. ನಾನು ಅದಕ್ಕೋಸ್ಕರನೇ ಇಲ್ಲಿ ಅದ್ರ ನೆಕ್ಸ್ಟ್ ಪಾರ್ಟ್ ಇದಕ್ಕೆ ತಂದಿರೋದು ನಾನು. ಕಂಡೀಷನ್ಸಲ್ಲಿ ನೀವು ಅರ್ಥ ಆಗಬೇಕು ನೋಡಿ. ಇಲ್ಲಿ 0 ಅಂದರೆ ಇಲ್ಲಿ ಒಳಗೆ ಹೋಗಲ್ಲ ಇದು. ನೋಡಿ ಏನಾಗಿದೆ, ಇದನ್ನು ರನ್ ಮಾಡಿದ್ದೀನಿ ನಾನು, ಇಲ್ಲಿ ಬರ್ಕೊಂಡು ನೋಡಿ
ಇಲ್ಲಿ ಬರ್ಕೊಂಡು ಇಲ್ಲಿ ರನ್ ಮಾಡಿದ್ದೀನಿ, ಏನಾಗಿದೆ ಫಸ್ಟು ಇಲ್ಲಿ ಹೋಗಿ ಪ್ರಿಂಟ್ ಆಯ್ತಿದ್ದು, ಬಟ್ ಅಲ್ಲಿ ಸೆಕೆಂಡ್ ಪ್ರಿಂಟ್ ಆಗಲಿಲ್ಲ. ಯಾಕೆ? ಇದು ಫಾಲ್ಸ್ ಇದೆ. ಫಾಲ್ಸ್ ಇದ್ದರೆ ಒಳಗೆ ಹೋಗ್ಬೇಡ ಅಂತ ಹೇಳ್ತಾ ಇರೋದು. ಇವಾಗ ಟ್ರೂ ಇದ್ದರೆ ಒಳಗೆ ಹೋಗು, ಇಲ್ಲ ಫಾಲ್ಸ್ ಇದ್ರೆ ಒಳಗೆ ಹೋಗ್ಬೇಡ ಅಂತ. ಇಲ್ಲೇನು ನೀವೇನಾಗಲ್ಲ, ಇದು ಇಲ್ಲಿ ಡೇಟಾ ಇದೆಯಾ ಅಂತ ಚೆಕ್ ಮಾಡತ್ತೆ. ಇದು ಲಿಸ್ಟ್ ಇದು, ನೀವು ತಲೆಗೆ ಇಟ್ಕೊಂಬಿಡಿ. ಬಟ್ ಡೇಟಾ ಇದೆಯಾ, ಟ್ರೂನಾ, ಟ್ರೂತಿ ವ್ಯಾಲ್ಯೂನಾ, ಇದು ಒಳಗೆ ಹೋಗು. ಮತ್ತು ಅಂಡರ್ ದ ವುಡ್ ಏನಾಗ್ತಿದೆ ಅಂತ ಅರ್ಥ, ಇದು ಬೂಲಿಯನ್ನೇ ಚೆಕ್ ಮಾಡ್ತಾ ಇರೋದು. ಟ್ರೂ ಆರ್ ಫಾಲ್ಸ್ ಇದರಿಂದ ವಾಪಸ್ ಬರೋದು ನಮಗೆ ಆನ್ಸರು. ಈ ಟ್ರೂ ಇದ್ದರೆ ಒಳಗೆ ಹೋಗು, ಫಾಲ್ಸ್ ಇದ್ದರೆ ಹೋಗ್ಬೇಡ, ಅಷ್ಟೇ ಹೇಳ್ತಿರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೂಡ ಕೊಟ್ಟಿದೆ ಇಲ್ಲಿ, ನಾವು ಅದನ್ನು ಇಲ್ಲಿ ಹಾಕಿ ರನ್ ಕೂಡ ಮಾಡಿ ಅರ್ಥ ಮಾಡ್ಕೊಂಡ್ವಿ. ಇವಾಗ ಫಸ್ಟ್ ಇಫ್ ಸ್ಟೇಟ್ಮೆಂಟ್ ಕಲ್ತ್ಬಿಟ್ಟಿದ್ದೀವಿ. ಇಫ್ ಸ್ಟೇಟ್ಮೆಂಟ್, ಎಲ್ಸ್ ಸ್ಟೇಟ್ಮೆಂಟ್ ನೆಗ್ಲೆಕ್ಟಾಗಿ ತೊಗೋಬೇಡಿ. ಇದು ಕಂಡೀಷನ್, ಇದು ಲಾಜಿಕ್, ಇದು ಪ್ರಾಬ್ಲಮ್ ಸಾಲ್ವಿಂಗಿಗೆ ಫಸ್ಟ್ ಬುನಾದಿ ಆಗ್ತಾ ಇರೋದು ನಾವು ಇವಾಗ. ಏನು ಅಂತ ಮುಂದೆ ಹೇಳ್ತೀನಿ, ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳಿದಾವೆ ಇಲ್ಲಿ. ಓಕೆನಾ? ಬೂಲಿಯನ್ ಚೆಕ್ ಮಾಡತ್ತೆ, ಬೂಲಿಯನ್ ಇಂಡೈರೆಕ್ಟ್ಲಿ ಏನು ಚೆಕ್ ಮಾಡತ್ತೆ, ಲೆಂತ್ ಚೆಕ್ ಮಾಡತ್ತೆ ಅಂತ ನೆನ್ನೆನ ವೀಡಿಯೋದು ಹೇಳಿದ್ದೀನಿ, ನೋಡಿಲ್ಲ ನೋಡ್ಕೊಂಬನ್ನಿ. ಓಕೆನಾ? ಇಫ್ ಸ್ಟೇಟ್ಮೆಂಟ್ ಆಯಿತು. ಇಫ್ ಸ್ಟೇಟ್ಮೆಂಟ್ ನಾವು ಒಂದು ರಿಯಲ್ ಎಕ್ಸಾಂಪಲ್ ಸಿಂಪಲ್ ತೊಗೋಬೇಕಂದ್ರೆ ಏಜ್ 20 ಇದೆ. ಇಫ್ ಏಜ್ ಗ್ರೇಟರ್ ದ್ಯಾನ್ 18 ಯು ಆರ್ ಎ ಅಡಲ್ಟ್, ಯು ಕ್ಯಾನ್ ವೋಟ್ ಅಲ್ವಾ? ಇದ್ರೊಳಗೆ ಹೋಗು, ಇಲ್ಲ ಅಂದರೆ ಇದ್ರೊಳಗೆ ಹೋಗಲ್ಲ, ಇದು ಪ್ರಿಂಟ್ ಆಗಲ್ಲ, ಆ ಪಾತ್ನ ಕಟ್ ಮಾಡಿಬಿಡೋದು ಅಷ್ಟೇ, ಸಿಂಪಲ್. ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಏನಾಯಿತು, ಇಫ್ ಕಂಡೀಷನ್ ಕೋಡ್ ದಟ್ ರನ್ಸ್ ಓನ್ಲಿ ಇಫ್ ಕಂಡೀಷನ್ ಇಸ್ ಟ್ರೂ, ಇಂಡೆಂಟೇಷನ್ 4 ಸ್ಪೇಸ್ ಕೊಡಬೇಕು ನೀವು ಅಂತ ಹೇಳ್ತಾ ಇದೆ. ಇಫ್ ಕಂಡೀಷನ್ ಸಿಂಟ್ಯಾಕ್ಸ್ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಓಕೆನಾ? 3 ಕ್ರಿಟಿಕಲ್ ರೂಲ್ಸ್. ದ ಕಂಡೀಷನ್ ಕ್ಯಾನ್ ಬಿ ಎನಿ ಎಕ್ಸ್ಪ್ರೆಷನ್. ಪೈಥಾನ್ ಕಾಲ್ಸ್ ಬೂಲ್ ಆನ್ ಇಟ್ಸ್ ಗೆಟ್ ಟ್ರೂ ಆರ್ ಫಾಲ್ಸ್. ನೀವು ಏನೇ ಬರೀರಿ ಇಲ್ಲಿ ಅದು ಬೂಲೇ ಕಾಲ್ ಮಾಡುತ್ತೆ, ಇಂಡೈರೆಕ್ಟ್ಲಿ ಟ್ರೂ ಆರ್ ಫಾಲ್ಸೇ ರಿಟರ್ನ್ ಮಾಡುತ್ತೆ ಅಂತ ನಿಮಗೆ ಹೇಳ್ತಾ ಇರೋದು ಇದು. ದ ಲೈನ್ ಎಂಡ್ಸ್ ವಿತ್ ಅ ಕೋಲನ್. ಈ ಕೋಲನ್ ಹಾಕಲೇಬೇಕು ನೀವು, ಮತ್ತು ಕೋಲನ್ ಮಿಸ್ ಮಾಡಬೇಡಿ, ಹಿಂಗಾದರೆ ಎರರ್ ಬರುತ್ತೆ. ನಿಮಗೇನೋ ಎಕ್ಸ್ಟೆನ್ಷನ್ ಹಾಕೊಂಡಿದ್ರೆ ಈ ಎರರ್ ಮುಂಚೆನೇ ನಮಗೆ ಹೇಳಿಬಿಡತ್ತೆ, ಎಕ್ಸ್ಟೆನ್ಷನ್ ಇನ್ VS ಕೋಡ್. ಓಕೆನಾ? ಇಲ್ಲಿ ನೋಡಿ ಹಿಂಗೆ ಹಾಕಬೇಕು, ಇಂಡೆಂಟೇಷನ್ ಕೊಡಬೇಕು. ಇಫ್ ಕಂಡೀಷನ್ ಕಲ್ತ್ಬಿಡ್ರಿ, ತಲೆಗೆ ಹೋಗ್ಬಿಡ್ತೀವಿ, ಇವಾಗ ಮುಗೀತು. ನೆಕ್ಸ್ಟ್, ಇಂಡೆಂಟೇಷನ್ ಈಸ್ ನಾಟ್ ಆಪ್ಷನಲ್. ಅದು ನಿಮಗೆ ಗೊತ್ತು, ಇಂಡೆಂಟೇಷನ್ ಆಪ್ಷನಲ್ ಅಲ್ಲ ಇಲ್ಲಿ ಪೈಥಾನಲ್ಲಿ. ಇಂಡೆಂಟೇಷನ್ ಮಸ್ಟ್ ಆ್ಯಂಡ್ ಶುಡ್. ಪ್ರಿಂಟ್ಸ್ ಇನ್ಸೈಡ್ ದ ಬ್ಲಾಕ್, ಸ್ಟಿಲ್ ಇನ್ಸೈಡ್. ಇದು ಹಿಂಗೆ ಹೊರಗಡೆ ಬರೆದ್ರೆ ಹೊರಗಡೆ ಅಂತ, ಇದು ನೆನ್ಪಿಟ್ಕೊಂಬಿಡಿ. ಓಕೆನಾ? ನಿಮಗೆ ಯಾರ್ಯಾರಿಗೆ ಪೈಥಾನ್ ಗೊತ್ತಿಲ್ಲ ಇವರಿಗೆ ಇದು ಅರ್ಥ ಮಾಡ್ಕೊಳ್ಳಿ. ಇಂಡೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪೈಥಾನ್. ಇಂಡೆಂಟೇಷನ್ ಸ್ಪೇಸಿಂಗ್ ಮಿಸ್ ಮಾಡಿದ್ರೆ ಗಾನ್ ಆಗಿಬಿಡ್ತೀರಾ. ನಿಮ್ಮ ಲ್ಯಾಬ್ ಪ್ರೋಗ್ರಾಮಲ್ಲಿ ಕೂಡ, ನಿಮ್ಮದು ಎಲ್ಲ ಕಡೆ ಕೆರಿಯರಲ್ಲಿ ಕೂಡ ಎಲ್ಲ ಕಡೆ ಗಾನ್. ವೈ ಇಂಡೆಂಟೇಷನ್ ನಾಟ್ ಕರ್ಲಿ ಬ್ರೇಸಿಸ್ ಅಂತ ಹೇಳಿದ್ರೆ ನಿಮಗೊಂದು ಗೊತ್ತಿದೆ ಇವಾಗ, ಏನು ABC ಕೋಡಿಂದ ಇನ್ಸ್ಪೈರ್ ಆಗಿರೋದು ಇದು ಪೈಥಾನ್. ABCಯಲ್ಲಿ ಇಂಡೆಂಟೇಷನ್ ಇತ್ತು, ಅದನ್ನು ಒಳ್ಳೆ ವಿಚಾರನ ತೊಗೊಂಬಂದು ಪೈಥಾನಲ್ಲಿ ಆಗ್ತಾನೋ. ನಿಮಗೆ ಫಸ್ಟ್ ಸೆಕೆಂಡ್ ವೀಡಿಯೋ ನೋಡಿಲ್ಲ ಅಂದರೆ ಅಲ್ಲೋಗಿ ನೋಡ್ಕೊಂಬನ್ನಿ, ಕ್ಲಿಯರಾಗಿ ಅರ್ಥ ಆಗುತ್ತೆ ಏನು ಮಾತಾಡ್ತಾ ಇದ್ದೀವಿ ಇಲ್ಲಿ ಇಂಡೆಂಟೇಷನ್ ಬಗ್ಗೆ, ಹೆಂಗೆ ಇನ್ಸ್ಪೈರ್ ಆಯಿತು, ಪೈಥಾನ್ ಯಾಕೆ ಇಷ್ಟು ನೀಟಾಗಿ ಕಾಣುತ್ತೆ, ಫ್ಲೆಕ್ಸಿಬಲ್ ಆಗಿ ಕಾಣುತ್ತೆ, ಇಷ್ಟು ಹೈ ಲೆವೆಲಾಗಿ ಚೆನ್ನಾಗಿ ಡೆವಲಪರಿಗೆ ಅಟ್ರಾಕ್ಟ್ ಆಗುತ್ತೆ ಅನ್ನೋದೆಲ್ಲ ವಿಚಾರ ಹೇಳಿದ್ದೀವಿ. ಓಕೆ, ಇವಾಗ ಇಫ್ ಎಲ್ಸ್, ಇವಾಗ 2 ಪಾತು, ಮುಂಚೆ ಒಂದೇ ಪಾತು. ಇಫ್ ಅಂದರೆ ಒಂದು ಪಾತು, ಇವಾಗ 2 ಪಾತ್ ಬರ್ತಾ ಇದೆ. ಏನು, ಏಜ್ 15, ಏಜ್ ಗ್ರೇಟರ್ ದ್ಯಾನ್ 18 ಆದರೆ ಯು ಆರ್ ಅಡಲ್ಟ್, ಎಲ್ಸ್ ಯು ಆರ್ ಮೈನರ್, ಅಷ್ಟೇ. ಇಫ್ ಇಲ್ಲ ಎಲ್ಸ್, ಎರಡರಲ್ಲಿ ಒಂದು ಪಾತ್ ಹೋಗ್ಬೇಕು, ಎರಡೂ ಹೋಗೋಕ್ಕಾಗಲ್ಲ ಗುರು, ಎರಡರಲ್ಲಿ ಒಂದು ಹೋಗ್ಬೇಕು ನೀವು ಅಷ್ಟೇ. 2 ಜೋಡಿ ಮೇಲೆ ಕಾಲಿಡಬಾರ್ದು ಅಂತ ಹೇಳ್ತಾರಲ್ಲ, ಅದೇ ಇದು. ಒಂದೇ ಜೋಡಿ ಮೇಲೆ ಕಾಲಿಡಬೇಕು, 2 ಜೋಡಿ ಮೇಲೆ ಕಾಲಿಡೋಕ್ಕೆ ಪೈಥಾನ್ ಬಿಡಲ್ಲ ನಮಗೆ. ಇವಾಗ ಇನ್ನೊಂದು ನೆಕ್ಸ್ಟು ಮಲ್ಟಿಪಲ್ ಪಾತ್. 3-4 ದಾರಿ ಇದೆ ನಿನಗೆ, ಆಯಿತಾ? ನಿಮ್ಮ ಹತ್ರ 3-4 ಆಫರ್ ಇದೆ ಅಂದರೆ ನಿಮ್ಮ ಹತ್ರ 3-4 ದಾರಿ ಇದೆ, ಯಾವ್ದು ಬೇಗ ಚೂಸ್ ಮಾಡೋದು ಬೇಸ್ಡ್ ಆನ್ ಯುವರ್ ಕಂಡೀಷನ್. ಏನು ಕಂಡೀಷನ್ ನೋಡೋಣ. ಇವಾಗ ಸ್ಕೋರ್ 85 ನಿಮ್ದು ಸ್ಕೋರ್ ಅಂದರೆ, ನಿಮಗೆ ಸ್ಕೋರ್ ಗ್ರೇಟರ್ ದನ್ ಈಕ್ವಲ್ ಟು 90 ಅಂದರೆ ಗ್ರೇಡ್ ಎ. ಎಲ್ಸ್ ಇಫ್ ಸ್ಕೋರ್ ಗ್ರೇಟರ್ ದನ್ ಈಕ್ವಲ್ ಟು 80 ಗ್ರೇಡ್ ಬಿ, ಗ್ರೇಡ್ ಸಿ, ಹಿಂಗೆ ಡಿವಿಷನ್ ಮಾಡ್ಕೊಳ್ಳೋದು ಇದು, ಆಯಿತಾ? ಇದು ಮಲ್ಟಿಪಲ್ ಇಫ್ ಎಲ್ಸ್, ಕೊನೆಗೆ ಎಲ್ಸ್ ಬರಲೇಬೇಕು, ಅವಾಗ ಮಾತ್ರ ಈ ಕಂಡೀಷನ್ ಆಗೋದು ಮಲ್ಟಿಪಲ್ ಪಾತ್ಸ್. ಓಕೆನಾ? ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ, ಇದು ಒಂದೊಂದೇ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಏನಾಗ್ಬಿಡುತ್ತೆ ಅಂದರೆ, ಇವಾಗ ಇಫ್ ಹೋಗುತ್ತಾ, ಇವಾಗ ಇದು ಸ್ಯಾಟಿಸ್ಫೈ ಆಯಿತು ಅಂದರೆ ಇಲ್ಲೆಲ್ಲೂ ಹೋಗಲ್ಲ, ಇದು ಎಲ್ಲೂ ಹೋಗಲ್ಲ. ಇದು ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮುಂದೆ ಎಲ್ಲೂ ಹೋಗಲ್ಲ, ಅದನ್ನು ತಿಳ್ಕೊಳ್ಳಿ, ತಲೆಗಿರಲಿ ಅದು ಕರೆಕ್ಟಾಗಿ. ಓಕೆನಾ? ಬೇಕಾದ್ರೆ ಹೌದಾ ಸುಳ್ಳು ಹೇಳ್ತೀಯಪ್ಪ ನೀನು ಅಂತ ಹೇಳಿದ್ರೆ ತೋರಿಸ್ಬಿಡ್ತೀನಿ. ಇವಾಗ ನೋಡಿ, ಇವಾಗ 85 ಎಲ್ಲೋಗ್ಬೇಕು ಇವಾಗ, ನೀವು ಎಲ್ಲೋಗ್ಬೇಕಪ್ಪ ಬ್ರ್ಯಾಕೆಟು. ನಾನು 85 ಮಾರ್ಕ್ಸ್ ಬಂದಿದೆ, ಇವಾಗ ಇಲ್ಲೋಯ್ತು, ಇಲ್ಲ ಚೆಕ್ ಮಾಡಲ್ಲ. ಇದು ಗ್ರೇಟರ್ ದನ್ 80 ಹೌದು, ಅವ್ರಲ್ಲ ಇವಾಗ ಗ್ರೇಟರ್ ದನ್ 70 ಹೌದು, ಇಲ್ಲಾಂದ್ರೆ ಇಲ್ಲಿ ಬರ್ಬೇಕು ಇವಾಗ ಗ್ರೇಡ್ ಬಿ. ನಂದು ಗ್ರೇಡ್ ಬಿ, ಇವಾಗ ಗ್ರೇಡ್ ಬಿ ಬಂತಾ ಅಂದರೆ ನಾವೇನು ಥಿಂಕ್ ಮಾಡ್ತಿದ್ದೀವಿ, ಮಿಷಿನು ಅದೇ ಥಿಂಕ್ ಮಾಡ್ತಾ ಇದೆ, ಇವಾಗ ನಮಗೆ ಆನ್ಸರ್ ಕೊಡ್ತು. ಹೌ ಎಕ್ಸಿಕ್ಯೂಷನ್ ಫ್ಲೋ, ಅದನ್ನೇ ನಾನು ನೀವು ಎಕ್ಸ್ಪ್ಲೈನ್ ಮಾಡಿರೋದು ಹೆಂಗೆ ಅಂತ. ಎಕ್ಸಿಕ್ಯೂಷನ್ ಫ್ಲೋ, ಕಾಮನ್ ಮಿಸ್ಟೇಕ್ ಮಲ್ಟಿಪಲ್ ಇಫ್ ವರ್ಸಸ್ ಎಲ್ಸ್ ಇಫ್. ಅಲ್ಲಪ್ಪ ನೀನು ಯಾಕೆ ಇದು ಎಲ್ಸ್ ಇಫ್ ಬರ್ದಿದ್ಯಾ, ಇದನ್ನು ಮಲ್ಟಿಪಲ್ ಇಫ್ ಆಗಿ ಮಾಡಿಬಿಡು ಅಂತ ಹೇಳ್ಬಿಟ್ರೆ ಹೇಳ್ತಾ ಇರೋದು. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ, ಇಫ್ ಸ್ಕೋರ್ ಇಸ್ ಗ್ರೇಟರ್ ದನ್ 90 ಮತ್ತು ಇಫ್ ಸ್ಕೋರ್ ಈ ಥರನೇ ಬರ್ಕೊಂಬಿಡು. ಸುಮ್ಮನೆ ಎಲ್ಸ್ ಇಫ್ ಎಲ್ಲ ಸುಮ್ಮನೆ ತಲೆ ಬಿಸಿ ಇವೆಲ್ಲ ಹೊಸ ಥರ ಕಾಣೋದಿಲ್ಲ, ನಂಗೆ ಎಲ್ಸ್ ಗೊತ್ತು, ಎಲ್ಸೇ ಮಾಡಿಬಿಡ್ತೀನಿ ಅಂದರೆ. ಇವಾಗ ನಿಮ್ಮ CPU ಹೆಂಗೆ ಥಿಂಕ್ ಮಾಡತ್ತೆ ಇದ್ರ ಬಗ್ಗೆ, ಅದನ್ನು ಥಿಂಕ್ ಮಾಡಿ. ನೀವು ಕೋಡ್ ಹೆಂಗೆ ಬೇಕಾದ್ರೂ ಬರೀಬೋದಪ್ಪ, ಬಟ್ ಪೈಥಾನ್ ಲೆವೆಲಿಗೆ ಬರೀಬೇಕು, ನೀವು ಸೀನಿಯರ್ ಲೆವೆಲಿಗೆ ಬರೀಬೇಕು ಕೋಡ್ನ, ಅಲ್ವಾ? ನೋಡಿ ಏನಾಗುತ್ತೆ, ಇವಾಗೆಲ್ಲ ಮಲ್ಟಿಪಲ್ ಮಾಡಿಬಿಟ್ರೆ ಎಲ್ಲ ಕಂಡೀಷನ್ ಕಾಲ್ ಆಗುತ್ತೆ. ನಾನು ಅವಾಗಲೇ ಏನಂದೆ ನಿಮಗೆ,
ಇಫಲ್ಲಿ ಒಂದು ಸ್ಯಾಟಿಸ್ಫೈ ಆಯಿತು ಅಂದರೆ ಮುಂದೆ ಹೋಗಲ್ಲ, ಸ್ಕಿಪ್ ಆಗ್ಬಿಡುತ್ತೆ. ಪರ್ಫಾರ್ಮೆನ್ಸ್ ಉಳಿತು, ಎಲ್ಲ ಉಳಿತು ನಮಗೆ ಅಲ್ವಾ. ನೀವು ಸೀನಿಯರ್ ಡೆವಲಪರು, ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಕ್ಕನಂಗೆ ನೀವು ಎಲ್ಸ್ ಇಫ್ ಕಂಡೀಷನ್ಗಳು ಹಾಕಬೇಕು ಅಲ್ವಾ. ಅದಕ್ಕೆ ಈ ಥರ ಯೂಸ್ ಮಾಡಿದ್ರೆ ಎಲ್ಲದೂ ರನ್ ಆಗುತ್ತೆ. ಈವನ್ ದೋ ಇದು ಪಾಸ್ ಆಗಿದ್ರು ಕೂಡ ಇದನ್ನು ರನ್ ಆಗುತ್ತೆ, ಫೇಲ್ ಆಗುತ್ತೆ ಅದು, ಬಟ್ ರನ್ ಆಗುತ್ತೆ. ಅನ್ನೆಸೆಸರಿ ಟೈಮ್ ವೇಸ್ಟ್ ಅಲ್ಲಾಗುತ್ತೆ ಇವಾಗ ಅಲ್ವಾ. ಹಾಗಾಗಿ ಅಲ್ಲಿ ಮಾಡೋಂಗಿಲ್ಲ. ವೈ ಕಂಡೀಷನ್ ಆರ್ಡರ್ ಮ್ಯಾಟರ್ಸ್ ಬಿಯಾಂಡ್ ದ ಕರೆಕ್ಟ್ನೆಸ್ ಅಂದರೆ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕಾನ್ಷಿಯಸ್ಸಾಗಿ ಕೇಳಿ. ನೀವು ಇಫ್ ಕಂಡೀಷನ್ ಹಾಕ್ಬೇಕಾರೆ ನಿಮಗೆ ಗೊತ್ತಿದೆ ಆಪರೇಷನ್ಸು, ಆ್ಯಂಡ್ ಆಪರೇಷನ್, ಆರ್ ಆಪರೇಷನ್ ಎಲ್ಲ ಯೂಸ್ ಮಾಡ್ಬೋದು. ಮಲ್ಟಿಪಲ್ ಕ್ವಶನ್ಸ್ ಕೇಳ್ಬೋದು. ಇವಾಗ ನಾವು ಮಲ್ಟಿಪಲ್ ಕ್ವಶನ್ ಕೇಳೋ ಜೊತೆಗೆ ನಾವು ಮಲ್ಟಿಪಲ್ ಕ್ವಶನ್ಗೆ ದಾರಿ ತೋರಿಸ್ತಾ ಇದ್ದೀವಿ. ನೀವು ಈ ಮಲ್ಟಿಪಲ್ ಕ್ವಶನ್ಗೆ ಸ್ಯಾಟಿಸ್ಫೈ ಆಗಿದ್ರೆ ನೀವು ಈ ದಾರಿಗೆ ಹೋಗು, ಇಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಇನ್ನೊಂದು ದಾರಿಗೆ ಹೋಗು, ಅದನ್ನು ಮಲ್ಟಿಪಲ್ ವೇಸ್ ತೋರಿಸ್ತಾ ಇದ್ದೀವಿ. ಹಿಂಗೆ ತಾನೇ ನಮ್ಮ ಸಾಫ್ಟ್ವೇರ್ ಕ್ರಿಯೇಟ್ ಆಗೋದು. ಮಲ್ಟಿಪಲ್ ಕ್ವಶನ್ಸ್ ಕೇಳುತ್ತೆ, ಒಂದೊಂದು ದಾರಿಗೆ ಒಂದೊಂದು ಆನ್ಸರ್ಸ್ಗಳು ಇರ್ತವೆ. ಇವಾಗ ATM ಪಿನ್ ರಾಂಗ್ ಆಯಿತು ಅಂದರೆ ನಿಮಗೆ ಎರರ್ ಬರುತ್ತೆ. ಯಾಕೆ? ಅವ್ನು ಎಲ್ಸ್ ಇಫ್ ಕಂಡೀಷನ್ ಹಾಕೇನಲ್ಲಿ OTP ಮಿಸ್ಟೇಕ್ ಇತ್ತು ಅಂದರೆ ನಿಂಗೆ ಎರರ್ ತೋರಿಸು ಅಂತ, ಬೇರೆದೆಲ್ಲ ರನ್ನೇ ಆಗಲ್ಲ ಅದು ಅಲ್ವಾ. ಇವಾಗ ನೋಡಿ, ಇದನ್ನು ಕಾನ್ಷಿಯಸ್ ಆಗಿ ತಿಳ್ಕೊಳ್ಳಿ. ಏನಾಗಿದೆ? ಇಫ್ ಅಕೌಂಟ್ ನಾಟ್ ಬ್ಯಾಂಡ್, ಪಾಸ್ವರ್ಡ್ ಕರೆಕ್ಟ್, ಯೂಸರ್ ಎಕ್ಸಿಸ್ಟ್, ಆಯಿತಾ, ಲಾಗಿನ್ ಸಕ್ಸಸ್ಫುಲ್. ಹೌದಪ್ಪ, ಇವೆಲ್ಲದೂ ಸ್ಯಾಟಿಸ್ಫೈ ಆಗಬೇಕು. ಪಾಸ್ವರ್ಡ್ ಕರೆಕ್ಟ್ ಇರಬೇಕು, ಯೂಸರ್ ಎಕ್ಸಿಸ್ಟೆನ್ಸ್ ಇರಬೇಕು, ಮತ್ತು ಇವಾಗ ಅಕೌಂಟ್ ನಾಟ್ ಬ್ಯಾನ್ ಆಗಿರಬಾರ್ದು ಅಲ್ವಾ. ಅವಾಗ ಲಾಗಿನ್ ಸಕ್ಸಸ್ಫುಲ್ ಆಗಬೇಕು. ಬಟ್ ಇಲ್ಲಿ ಒಂದು ಕಾನ್ಷಿಯಸ್ ಆಗಿ ನೋಡಿ, ಸೀನಿಯರ್ ಡೆವಲಪರ್ಗೂ ಜೂನಿಯರ್ ಡೆವಲಪರ್ಗೂ ಇದೇ ವ್ಯತ್ಯಾಸ. ಇದೇ ಇಂಟರ್ವ್ಯೂಯಲ್ಲಿ ನೀವು ಲಾಜಿಕ್ ಬರೀಬೇಕಾದ್ರೆ ನೋಡೋದವನು. ಇದು ನಿಮಗೆ ಯಾರೂ ಹೇಳಲ್ಲ, ಇದು ನೀವು ಥಿಂಕ್ ಮಾಡಬೇಕು. ಅದನ್ನು ನಾನು ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಏನು? ಇವಾಗ ಇವಾಗ ಅಕೌಂಟ್ ನಾಟ್ ಬ್ಯಾಂಡಾ? ಫಸ್ಟ್ ಆಫ್ ಆಲ್ ನೀನು ಯೂಸರ್ ಎಕ್ಸಿಸ್ಟೆನ್ಸೇ ಇಲ್ಲ ಅಂದರೆ ನೀನು ಯಾಕೆ ಅಕೌಂಟ್ ಬ್ಯಾಂಡಾ ಇಲ್ಲ ಚೆಕ್ ಮಾಡಬೇಕು. ಯೂಸರ್ ಎಕ್ಸಿಸ್ಟೆನ್ಸ್ ಇದ್ದರೆ ತಾನೇ ನಿನಗೆ ಅಕೌಂಟ್ ಬ್ಯಾನ್ ಚೆಕ್ ಮಾಡಬೇಕು. ಹಂಗಾಗಿ ನೀವು ಆರ್ಡರ್ ಕರೆಕ್ಟಾಗಿ ಕೊಡ್ಬೇಕು. ನೀನು ಕಂಡೀಷನ್ ಹಾಕ್ಬೇಕಾರೆ ನೀವು ಆವಾಗಲೇ ಏನಂದಿದ್ದೆ ನೋಡಿ, ಪಾರ್ಟ್ 1 ಏನಿದೆ, ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿದ್ದೆ ನಿಮಗೆ ಒಂದು ಟಾಪಿಕ್ಕು. ಏನದು ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್ ಅಂದರೆ? ಇವಾಗ ಫಸ್ಟೇ ಎಕ್ಸಿಕ್ಯೂಟ್ ಆಗುತ್ತೆ, ಇದು ಫಾಲ್ಸ್ ಆಯಿತು ಅಂದರೆ ಮುಂದೆ ಹೋಗೋದೇ ಇಲ್ಲ, ಮುಂದಕ್ಕೆ ಯಾಕೆ ಚೆಕ್ ಮಾಡಬೇಕದು. ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್ ಅನ್ನೋದು. ಅದು ನಿಮಗೆ ಎರರು ಫಿಕ್ಸ್ ಮಾಡ್ತಿತ್ತು, ಪರ್ಫಾರ್ಮೆನ್ಸ್ ಕೂಡ ಫಿಕ್ಸ್ ಮಾಡ್ತಿತ್ತು, ನೆನ್ನೆ ವೀಡಿಯೋದಲ್ಲಿ ಹೇಳಿದ್ವಿ ಅಲ್ವಾ. ಅದಕ್ಕೆ ಆ ಶಾರ್ಟ್ ಸರ್ಕ್ಯೂಟ್ ಎವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್ನ ಇಟ್ಕೊಂಡು ಇಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನೀವು ಅಕೌಂಟ್ ಬ್ಯಾಂಡ್ ಅಂತ ಇದೆ, ಯೂಸರ್ ಎಕ್ಸಿಸ್ಟ್ ಇದನ್ನೆಲ್ಲ ಗೊತ್ತಿಲ್ಲ, ಫಸ್ಟ್ ಅವಾಲೇ ಬ್ಯಾಂಕ್ ಚೆಕ್ ಮಾಡ್ತಾ ಇದ್ದೀರಾ. ಯೂಸರೇ ಎಕ್ಸಿಸ್ಟ್ ಇಲ್ಲ ಅಂದರೆ ನೀವು ಸುಮ್ಮನೆ 2-3 ಲಾಜಿಕ್ ಚೆಕ್ ಮಾಡಿಬಿಟ್ರಲ್ಲ ಇವಾಗ ಅಲ್ವಾ. ಅದಕ್ಕೆ ಫಸ್ಟ್ ಯೂಸರ್ ಎಕ್ಸಿಸ್ಟೆನ್ಸ್, ಯೂಸರ್ ಇದಾನಾ, ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡ್ಬೇಕು ಸ್ಟೆಪ್ಪು, ಪಾಸ್ವರ್ಡ್ ಚೆಕ್ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು, ಅಕೌಂಟ್ ಬ್ಯಾನ್ ಆಗಿದೆ ಚೆಕ್ ಮಾಡಬೇಕು. ಪಾಸ್ವರ್ಡೇ ಸರಿ ಇಲ್ಲ, ಅಕೌಂಟ್ ಬ್ಯಾನ್ ಚೆಕ್ ಮಾಡಿ ಏನು ಉಪಯೋಗ ಅಲ್ವಾ. ಈ ಥರ ನಿಮ್ಮ ಲಾಜಿಕ್ ಹೆಂಗೆ ನೀವು ಆರ್ಗನೈಸ್ ಮಾಡ್ತೀರಾ, ಆ ಥರ ಮಿಷಿನ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ನೀವು ಕೊಡ್ತಿರೋ ಇಫ್ ಎಲ್ಸ್ ಕಂಡೀಷನ್ ಹೋಗಿ CPU ಅಲ್ಲಿ ರನ್ ಆಗುತ್ತೆ. ಇಟ್ ಈಸ್ ಮಿಷಿನ್ಗೆ, ನಿಮ್ಮ ಲಾಜಿಕ್ಗೆ ಎಲ್ಲದಕ್ಕೂ ಲಿಂಕ್ ಇದೆ. ನೀವು ಯಾವುದೇ ಕಾಂಪಿಟೇಷನ್ನ ಯೂಸ್ ಮಾಡಬೇಕಾದ್ರೆ ನೀವು ಹೈ ಲೆವೆಲ್ ಡೆವಲಪರ್ ಆಗಬೇಕು, ನಿಮ್ಮ ಇಂಟರ್ವ್ಯೂನೂ ಕ್ರ್ಯಾಕ್ ಮಾಡ್ಬೇಕು, ಎಲ್ಲ ನಂಬರ್ 1 ಥರ ಕ್ರ್ಯಾಕ್ ಮಾಡಬೇಕಂದ್ರೆ ಇಂಥ ಮೈನರ್ ಕಾನ್ಸೆಪ್ಟ್ ತಿಳ್ಕೊಬೇಕು. ನಾವು ಇಂಟರ್ವ್ಯೂವರು ಈ ಥರದನ್ನೆಲ್ಲ ಚೆಕ್ ಮಾಡ್ತೀವಿ. ನಿಮಗೆ ಗೊತ್ತಿಲ್ಲದೇ ನೀವು ಫೇಲ್ ಆಗ್ತಿರ್ತೀರಾ ಇಂಟರ್ವ್ಯೂಯಲ್ಲಿ. ಯಾಕೆ ಅಂದರೆ ನಿಮ್ಮ ಕ್ವಾಲಿಟಿ ಆಫ್ ಕೋಡ್ ಸರಿ ಇಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಾಲಿಟಿ ಆಫ್ ಕೋಡ್? ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟಿಗೆ ನೀವು ಏನು ಬರಿತಿದ್ದೀರಾ ಅದು ನಿಮ್ಮ ಪರ್ಫಾರ್ಮೆನ್ಸಿಗೆ ಎಲ್ಲ ಥರ ಥಿಂಕ್ ಮಾಡಿ ನೀವು ಕೋಡ್ ಬರೀಬೇಕು. ಸುಮ್ಮನೆ ಕೋಡ್ ಬರ್ದು ರನ್ ಆಯಿತು ಅಂದರೆ ರನ್ ಆಗೋದು ಒಪ್ಪಲ್ಲ. ಯಾಕಂದರೆ ಇವಾಗ ಏರಾದಲ್ಲಿ ಬರೀ ರನ್ ಆದರೆ ಸಾಲದು, ರನ್ ಹೆಂಗಾಗ್ತಿದೆ, ಹೆಂಗಿದೆ ಪರ್ಫಾರ್ಮೆನ್ಸು, ಹೆಂಗಿದೆ ಆಪ್ಟಿಮೈಸೇಷನ್, ಹೆಂಗಿದೆ ನಿಮ್ಮ ಥಿಂಕಿಂಗ್ ಸ್ಕಿಲ್ಸು, ಇವೆಲ್ಲ ಮ್ಯಾಟ್ರಾಗೆ ನೀವು ಸೀನಿಯರ್ ಡೆವಲಪರ್ ಆಗೋದು. ಅದಕ್ಕೆ ನಾನು ಹೇಳಕ್ಕೆ ಬರ್ತಾ ಇರೋದು ಈ ಟಾಪಿಕ್ನ, ಓಕೆನಾ. ಇಫ್ ಎಲ್ಸ್ ಕಂಡೀಷನು, ಇಫ್ ಕಂಡೀಷನಲ್ಲಿ ಹಾಕೋ ಕಂಡೀಷನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವೆನ್ ಯು ರೈಟ್ ಎ ಕೋಡ್ ಯು ಶುಡ್ ಥಿಂಕ್ ಲೈಕ್ ಎ ಸೀನಿಯರ್ ಡೆವಲಪರ್. ನಿಮ್ಮ CPU ಏನು ಮಾಡುತ್ತೆ ಇಫ್ ಸ್ಟೇಟ್ಮೆಂಟ್ನ ಹಿಟ್ ಮಾಡಿದಾಗ ಅನ್ನೋ ತಿಳ್ಕೊಳ್ಳೋಣ. ನೋಡಿ ಏನು ಮಾಡುತ್ತೆ, ನೀವೇನು ಅನ್ಕೊಂತಿದ್ದೀರಾ, ನಾರ್ಮಲಿ ಎಲ್ಲರೂ ಹಿಂಗೆ ಅನ್ಕೊಳ್ಳೋದು. ಇಫ್ ಅಂದರೆ ನೋಡಪ್ಪ, ಇಫ್ ಸ್ಕೋರ್ ಗ್ರೇಟರ್ ದನ್ 90, ಅಲ್ಲಿ ತನಕ CPU ವೇಟ್ ಮಾಡುತ್ತೆ. 90 ಆಗಿದ್ರೆ ಮುಂದೋಗುತ್ತೆ, ಇಲ್ಲಾಂದರೆ ಬೇರೆ ಕಂಡೀಷನ್ ಚೆಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವು. ಬಟ್ ಹಂಗೆ ಮಾಡಲ್ಲ. CPU ಪ್ರಿಡಿಕ್ಟ್ ಮಾಡುತ್ತೆ. ಇದು ಮುಂಚೆ ನೀವು ಎಕ್ಸಿಕ್ಯೂಟ್ ಆಗಿ ಟ್ರೂನೋ ಫಾಲ್ಸೋ ಅಂತ ಬರೋಕ್ಕಿಂತ ಮುಂಚೆನೇ ನುಗ್ಬಿಟ್ಟಿರತ್ತೆ ಮುಂದಕ್ಕೆ. ಅದು ಇಫ್ ಒಳಗೆ ಹೋಗ್ಬಿಟ್ಟಿರತ್ತೆ, ಅದು ಯಾವ್ದ್ರ ಒಳಗೆ ಹೋಗಿರುತ್ತೆ ಅಂತ CPU ಮೇಲೆ ಡಿಪೆಂಡ್ ಅದು, ಆಯಿತಾ. ಒಟ್ಟು ಗೆಸ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟದು, ಕೆಲಸ ಮಾಡಿಬಿಟ್ಟಿರ್ತದು. ಕೆಲಸ ಟ್ರೂ ಆಯಿತಾ, ನಾ ಹಂಗಾರೆ ಅದೇ ಫಾಸ್ಟಲ್ಲಿ ಹೋಗ್ತಾ ಇದ್ದೀನಿ, ಟ್ರೈನ್ ಹೋದಂಗೆ. ಒಂದ್ಸರಿ ಟ್ರೈನ್ ಹೋಗ್ತಾ ಇದೆ, ಡಿವಿಷನ್ಗಳಿದ್ದಾವೆ, ಇದು ಗೆಸ್ ವರ್ಕ್ ಮಾಡ್ತು, ಓಕೆ ಈ ಡಿವಿಷನ್ಗೆ ಹೋಗೋಣ ಅಂತ ಹೋಗ್ತಾ ಇದೆ ಅದು, ಆಯಿತಾ ಟ್ರೈನು. ಮತ್ತೇನಾರ ಅಲ್ಲೇನೋ ತಪ್ಪಾಯಿತು, ರಿಸಲ್ಟ್ ಬಂದರೆ ವಾಪಸ್ ಹೋಗ್ಬೇಕು. CPU ಅದೇ ಮಾಡೋದು. ಹೌದು, ರಿಯಲ್ ಹಂಗೆ ಮಾಡೋದು. ನಿಮ್ಮ ಡಿಸಿಷನ್ಗೆ ವೇಟ್ ಮಾಡಲ್ಲ, ಅದು ಆಲ್ರೆಡಿ ಗೆಸ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿರತ್ತೆ, ಆಯಿತಾ. ಅದಕ್ಕೆ ಏನಂತಾರೆ, ಆ ಪ್ರೋಸೆಸ್ ಇದೆ ಇಲ್ಲಿ. ಇದು ನಾನು ಗೆಸ್ ವರ್ಕ್ ಮಾಡ್ತಾಯಿಲ್ಲ, ನಾನು ರಿಯಲಾಗಿ ಹೇಳ್ತಾ ಇರೋದು. When a CPU reaches if statement, it does not wait for the condition to be evaluated. It guesses which part will be taken and start executing that part before it knows the answer. This is called as branch prediction. Branch prediction ಅಂತ ಕರೀತಾರೆ ಇದಕ್ಕೆ. ಹೌದು ರೀ, ಇಫ್ CPU ಗೆಸ್ ದ ರೈಟ್, ನೋ ಟೈಮ್ ಈಸ್ ವೇಸ್ಟ್. ಅದೇ ಟ್ರೈನ್ ಫಾಸ್ಟಲ್ಲಿ ಹೋಗ್ತಾ ಇರುತ್ತೆ, ಸ್ಟಾಪ್ ಮಾಡೋಕ್ಕೆ ಸೀನೇ ಇಲ್ಲ, ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಬಟ್ ಇಫ್ CPU ಗೆಸ್ ರಾಂಗ್,
ಇಟ್ ಥ್ರೋಸ್ ಅವೇ ಆಲ್ ದ ಸ್ಪೆಕ್ಯುಲೇಟೆಡ್ ವರ್ಕ್ ಇಟ್ ಹ್ಯಾಸ್ ಡನ್ ಸೋ ಫಾರ್. ಇಟ್ ಈಸ್ ವೆರಿ ಸ್ಲೋ. ಅದಕ್ಕೆ ಪೈಪ್ಲೈನ್ ಫ್ಲ್ಯಾಶ್ ಅಂತ ಕರೀತಾರೆ. ಓಕೆನಾ, ಇದು ಗೊತ್ತಾಯ್ತಾ? ಇದು ಯಾರು ನಿಮಗೆ ಹೇಳ್ಕೊಟ್ಟಿರಲ್ಲ ನೋಡಿ. ನಿಮ್ಮ ಕೋಡ್ ಬರೆಯೋ ಲಾಜಿಕ್ಕು, ಇಫ್ ಕಂಡೀಷನ್ ಹೆಂಗೆ ಎಕ್ಸಿಕ್ಯೂಟ್ ಆಗುತ್ತೆ ಇನ್ CPU, ಇವೆಲ್ಲ ತುಂಬ ಕ್ರೂಷಿಯಲ್. ಅದಕ್ಕೆ ಸ್ಟೇಟ್ಮೆಂಟ್ ನೀವು ಬರೀಬೇಕಾದ್ರೆ ಆ ಲೆವೆಲ್ ಡೀಪಲ್ಲಿ ಬರೀಬೇಕು ಕ್ವಾಲಿಟಿ ಆಫ್ ಕೋಡ್ನ ಮೇಂಟೈನ್ ಮಾಡೋಕ್ಕೆ. ಮಾಡ್ರನ್ CPU ಏನು ಮಾಡುತ್ತೆ, ಇಂಟೆಲ್, AMD, ಆ್ಯಪಲ್ ಸಿಲಿಕಾನ್ ಅವೆಲ್ಲದು ಇವರು ಸ್ವಲ್ಪ ಸೊಫಿಸ್ಟಿಕೇಟೆಡ್. ಇದು ಫಾರ್ ಎಕ್ಸಾಂಪಲ್ 100 ಡಿಸಿಷನ್ ಈ ಕಂಡೀಷನ್ ಮೇಲೆ ತೊಗೊಂಡಿದೆ ಅಂದರೆ ನೆಕ್ಸ್ಟ್ ಕಂಡೀಷನ್ ಇದು ಟ್ರೂನೇ ಆಗುತ್ತೆ, ಇದು ಫಾಲ್ಸೇ ಆಗುತ್ತೆ ಅಂತ ಮೆಜಾರಿಟಿ ಅಕ್ಯುರೇಟಾಗೆ ಅದು ಹೇಳುತ್ತೆ ಬಿಫೋರ್ ಎಕ್ಸಿಕ್ಯೂಷನ್ ರಿಸಲ್ಟ್ ನಮಗೆ ಬರೋಕ್ಕಿಂತ ಮುಂಚೆ. ಅವಾಗ ಏನಾಗುತ್ತೆ, ಒಂದೇ ಸ್ಪೀಡಲ್ಲಿ ಹೋಗ್ತಿರುತ್ತೆ, ಅದಕ್ಕೆ ಎಕ್ಸಿಕ್ಯೂಷನ್ ಫಾಸ್ಟ್ ಅಂತ ನಮಗೆ ಗೊತ್ತನ್ಸುತ್ತೆ. ಇದ್ರ ಡಿಸ್ಕಷನ್ನು ತುಂಬ ವರ್ಷಗಳನ್ನ ಹಿಂದೆ ನಾವೊಬ್ಬ ಸ್ಟ್ಯಾಕ್ ಓವರ್ಫ್ಲೋ ಹಾಕಿದ್ದಾನೆ 13 years 9 months ago. ನೋಡಿ ಏನಂತ ಹೇಳ್ತಾ ಇದ್ದಾನೆ, ವೈ ಈಸ್ ಪ್ರೊಸೆಸಿಂಗ್ ಎ ಸಾರ್ಟೆಡ್ ಅರೇ ಫಾಸ್ಟರ್ ದ್ಯಾನ್ ಪ್ರೊಸೆಸಿಂಗ್ ಎ ಅನ್ಸಾರ್ಟೆಡ್ ಅರೇ ಅಂತ ಕೇಳ್ತೀವಿ. ಇವಾಗ CPUಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಟ್ರೂ ಅಂತ ಬಂತಿತ್ತು, ಆಮೇಲೆ ಫಾಸ್ಟ್ ಅಂತ ಬಂತು. ಒಂದೇ ಆರ್ಗನೈಸಲ್ಲಿ ಇತ್ತು ಅಂದರೆ ಅದು ಆವಾಗ CPU ಒಂದೇ ಟ್ರೈನ್ ಫಾಸ್ಟ್ ಹೋಗ್ತಾ ಇದೆ ಅಂದ್ಕೊಳ್ಳಿ, ಹಂಗೆ ಫಾಸ್ಟ್ ತೊಗೊಂಡು ಬೇಗ ಕಂಪ್ಲೀಟ್ ಮಾಡಿಬಿಡುತ್ತೆ. ಬಟ್ ಅನ್ಸಾರ್ಟೆಡ್ ಅರೇ ಒಂದೊಂದು ಡಿಸಿಷನ್ ಟ್ರೂ ಆಗ್ತದೆ, ಒಂದೊಂದು ಡಿಸಿಷನ್ ಫಾಲ್ಸ್ ಆಗ್ತಾಯಿದೆ, ಅವಾಗ ಮತ್ತೆ ವಾಪಸ್ ಹೋಗ್ಬೇಕು, ಮತ್ತೆ ಬಿಡಿಸ್ಬೇಕು, ಪೈಪ್ಲೈನ್ ಫ್ಲಾಶಿಂಗ್ ಆಗುತ್ತೆ, ಇವೆಲ್ಲ ಮಾಡಬೇಕಾದ್ರೆ ಸ್ಲೋ ಆಗುತ್ತೆ. ಅದನ್ನೇ ಇದ್ರ ಬಗ್ಗೆ ಮಾತಾಡೋದು. ಇಲ್ಲೇ ದೊಡ್ಡ ಡಿಸ್ಕಷನ್ ಆಯಿತು. ಇದು ನೋಡಿ ಎಷ್ಟು ಸ್ಟಾರ್ಸ್ ಇದೆ ಇದಕ್ಕೆ, ಎಷ್ಟು ವರ್ಷ ಹಿಂದೆ. ಇದು ಫುಲ್ ಫೇಮಸ್ ಕ್ವಶನ್ ಇದು ಆಗಿನ ಕಾಲದಲ್ಲಿ, ಆಯಿತಾ? ಅದಕ್ಕೋಸ್ಕರ ಒಬ್ಬ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾನೆ. ಅದೇ ಟ್ರೈನ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಅದೇ ಥರ ಕೊಟ್ಟಿರೋದು. ಏನಾರ ಟ್ರೈನು ರಾಂಗ್ ಪಾತಲ್ಲಿ ಹೋಯ್ತು ಅಂದರೆ ವೇಟ್ ಮಾಡಿ, ಡೈರೆಕ್ಷನ್ ಬೇರೆ ಕಡೆ ಹೋಗಬೇಕು. ಇವೆಲ್ಲ ಕೆಲಸ ಜಾಸ್ತಿ ಆಗ್ತಿತ್ತು. ಬಟ್ ಪ್ರಿಡಿಕ್ಟೇಬಲ್ ಏನು, ಶಾರ್ಟ್ ಆಗಿತ್ತು ಅಂದರೆ ಪ್ರಿಡಿಕ್ಟೇಬಲ್. ಸ್ಟಾರ್ಟಿಂಗ್ ಎಲ್ಲ ಟ್ರೂ ಇರುತ್ತೆ, ಆಮೇಲೆಲ್ಲ ಫಾಲ್ಸ್ ಆಗುತ್ತೆ. ನಿಮಗೆ ಗೊತ್ತು ಇಫ್ ಕಂಡೀಷನ್ ಏನು, ಬೂಲಿಯನ್ ಟ್ರೂ ಆ್ಯಂಡ್ ಫಾಲ್ಸ್ ಅಂತ. ಆ ಥರ ಪ್ರಿಡಿಕ್ಟೇಬಲ್ ಜಾಸ್ತಿ ಇದ್ದಷ್ಟು CPU ಫಾಸ್ಟ್ ಜಾಸ್ತಿ. ಇಲ್ಲಾಂದರೆ ಪಾಸ್ ಮಾಡಿ ಅದನ್ನು ಪೈಪ್ಲೈನ್ ಫ್ಲಶ್ ಮಾಡಬೇಕು, ಮತ್ತು ವಾಪಸ್ ಹೋಗಿ ಎಕ್ಸಿಕ್ಯೂಟ್ ಮಾಡಬೇಕು. ಬಟ್ ಇವಾಗಿನ ಚಿಪ್ ಎಲ್ಲ ಸ್ವಲ್ಪ ಸ್ಮಾರ್ಟಾಗೇ ಇದ್ದಾವೆ. ಬಟ್ ನಿಮಗೆ ಈ ವಿಚಾರ ತಿಳಿಸೋದು ತುಂಬ ಇಂಪಾರ್ಟೆಂಟ್. ನೀವು ಕೋಡ್ ಬರೀತದ್ದು CPU ಕನೆಕ್ಷನ್ ಇದೆ, ಪರ್ಫಾರ್ಮೆನ್ಸ್ ಕನೆಕ್ಷನ್ ಇದೆ, ಹಾಗಾಗಿ ಕ್ವಾಲಿಟಿ ಆಫ್ ಕೋಡ್, ಆರ್ಡರ್ ಆಫ್ ದ ಕೋಡ್ ಎಲ್ಲ ಮ್ಯಾಟರ್ ಆಗುತ್ತೆ. ನೆಸ್ಟೆಡ್ ಕಂಡೀಷನ್ಸ್ ಅಂದರೆ ಏನು? ನೆಸ್ಟೆಡ್ ಅಂದರೆ ಏನು? ಒಂದು ಕಂಡೀಷನ್ ಒಳಗೆ ಒಂದು ಕಂಡೀಷನ್, ಒಂದು ಬ್ರಾಂಚ್ ಒಳಗೆ ಒಂದು ಬ್ರಾಂಚ್, ಮರದ ಥರ. ಇವಾಗ 1 2 3 ಬ್ರಾಂಚ್ ಬರ್ತಾ ಇದೆ, ಇವಾಗ ಅದರಿಂದ ಇನ್ನೊಂದು ಬ್ರಾಂಚ್ಗಳು ಬರ್ತಾವಲ್ವಾ, ಆ ಥರ ಅಷ್ಟೇ. ನಿಮ್ಮ ಕಂಡೀಷನು ಅದೇ ಥರ ಮಲ್ಟಿಪಲ್ ಬ್ರಾಂಚಸ್ ಇರುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ಏಜ್ 25 ಇದೆ, ಹ್ಯಾಸ್ ID ಟ್ರೂ. ನೆನ್ನೇನು ಎಕ್ಸಾಂಪಲ್ ತೊಗೊಂಡಿದ್ದೆ. ಏಜ್ ಗ್ರೇಟರ್ ದ್ಯಾನ್ 18 ಹೌದು, ಹ್ಯಾಸ್ ID ಎಸ್, ಎಂಟರಿ ಅಲೌಡ್. ಇಲ್ಲ ಅಂದರೆ ಶೋ ID ಕಾರ್ಡ್ ಫಸ್ಟ್ ತೋರ್ಸಪ್ಪ ನಿನ್ನ ID ಕಾರ್ಡ್, ಆಮೇಲೆ ಒಳಗೆ ಎಂಟ್ರಿ ಅಂತಾರಲ್ಲ, ಆ ಕಂಡೀಷನ್ ಇದು. ಇದು ನೆಸ್ಟೆಡ್ ಇಫ್ ಕಂಡೀಷನ್. ಯಾಕಂದರೆ ಇಲ್ಲಿ ನೆಸ್ಟೆಡ್ ಇದೆ, ಇಲ್ಲಿ ಇಂಡೆಂಟೇಷನ್ ನೋಡ್ಕೊಂಬಿಡಿ, ಹಿಂಗೆ ಇಂಡೆಂಟೇಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವೆನ್ ನೆಸ್ಟೆಡ್ ಬಿಕಮ್ಸ್ ಎ ಪ್ರಾಬ್ಲಮ್. ಯಾಕೆ ನೆಸ್ಟೆಡ್ ಅಂದರೆ ಹಿಂಗೆ ಫುಲ್ ಬ್ರಾಂಚ್ ಆಗ್ತಾನೇ ಹೋಗ್ತಾ ಇದ್ರೆ ಈ ಥರ ಹಿಂಗೆ ಇಫ್ ಕಂಡೀಷನ್ ಬರೆಯೋದು ಸೀನಿಯರ್ ಲೆವೆಲ್ ಡೆವಲಪರ್ ಬರೆಯಲ್ಲ. ಅವ್ರು ಹೆಂಗೆ ಬರೀತಾರೆ, ಆಪ್ಟಿಮೈಸ್ ಮಾಡ್ತಾರೆ, ರೀಫ್ಯಾಕ್ಟರ್ ಮಾಡ್ತಾರೆ ವಿತ್ ಲಾಜಿಕಲ್ ಆಪರೇಟರ್ಸ್. ಅದಕ್ಕೆ ನೀವೆಲ್ಲ ಅಲ್ಲಿಂದ ಬಂದಿರಾ ನೋಡಿ. ಈ ಕೋರ್ಸ್ ಹೆಂಗೆ ಸ್ಟ್ರಕ್ಚರ್ ಆಗಿದೆ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಎಲ್ಲ ಹೇಳ್ತಾ ಬರ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ನಿಮಗೆಲ್ಲ ಡಾಟ್ಸ್ ಕನೆಕ್ಟ್ ಆಗಿ ಓ ಹಿಂಗೆ ಕಲಿಬೇಕಿತ್ತ ಆರ್ಗನೈಸ್ ಆಗಿ ಅಂತ ನಿಮಗೆ ಫ್ಲ್ಯಾಶ್ ಹೊಡಿಬೇಕು. ಅದೇ ನಮ್ಮ ಇಂಟೆನ್ಷನು. ನೋಡಿ ಅದನ್ನೇ ಹೇಳ್ತಾ ಇರೋದು. ನಿಮಗೆಲ್ಲ ಆ್ಯಂಡ್ ಆಪ್ರೇಟರ್ ಕಲ್ತಿದ್ದೀರಾ, ಎಲ್ಲ ಆಪ್ರೇಟರ್ ಕಲ್ತಿದ್ದೀರಾ, ಅವನ್ನೆಲ್ಲ ಇಲ್ಲಿ ಯೂಸ್ ಮಾಡಿಬಿಟ್ಟು ಇಷ್ಟು ಕೋಡ್ ಬರೆಯೋದನ್ನು, ಇದು ಸರಿನಾ? ಇಲ್ಲೇ ಮುಗಿದೋಯ್ತು. ನೆಸ್ಟೆಡ್ ವರ್ಷನು, ಫ್ಲ್ಯಾಟನ್ ವರ್ಷನ್ ಹೆಂಗೆ ಸೇಮ್ ಲಾಜಿಕ್ಕು. ಇದು ನೆಸ್ಟೆಡ್ ವರ್ಷನ್ ಬರ್ದಿರೋದು, ಒಂದೇ ಕಡೆ ಹಿಂಗೂ ಬರಿಬೋದು. ಅದಕ್ಕೆ ಹೇಳ್ತಾ ಇರೋದು, ನೀವು ಹೆಂಗೆ ಬರೀಬೇಕು ಅದು ನಿಮ್ಮ ಪ್ರಾಬ್ಲಮ್ ಸ್ಟೇಟ್ ಮೇಲೆ ಡಿಪೆಂಡು. ನಿಮ್ಮ ಹತ್ರ ಏನೇನು ಟೂಲ್ ಇದೆ ಅವನ್ನೆಲ್ಲ ತೊಗೊಂಡು ಯೂಸ್ ಮಾಡೋದು ಕಲಿಬೇಕು. ಟೂಲ್ ಇಟ್ಕೊಂಡ್ಬಿಟ್ರೆ ಆಗಲ್ಲ. ಟೂಲ್ನ ಹೆಂಗೆ ಯೂಸ್ ಮಾಡೋದು, ಇದು ನಿಮ್ಮ ಥಿಂಕಿಂಗಿಗೆ ಬಿಟ್ಟಿದ್ದು. ನಿಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೆಂಗೆ ಅಪ್ರೋಚ್ ಮಾಡ್ತೀರಾ ಪ್ರಾಬ್ಲಮ್, ಅದ್ರ ಮೇಲೆ ಬಿಟ್ಟಿದ್ದು. ಅದನ್ನೇ ಇಂಟರ್ವ್ಯೂ ಟೆಸ್ಟ್ ಮಾಡೋದು ಕೂಡ. ಬಟ್ ಅದನ್ನೇ ಯಾರೂ ಹೇಳ್ಕೊಡಲ್ಲ ಕೂಡ, ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇರೋದು ಅದೊಂದೊಂದು ಪಾಯಿಂಟ್ ನೆನ್ಪಿಟ್ಕೊಂಡು. ಸ್ಮಾಲ್ ಅಂದ್ರೂ ದೊಡ್ಡ ಪ್ರಾಬ್ಲಮ್ಗೆ ಸಣ್ಣ ಪುಟ್ಟ ವಿಚಾರನೆ ತುಂಬ ಮ್ಯಾಟರ್ ಆಗುತ್ತೆ. ಸೀನಿಯರ್ ಡೆವಲಪರ್ ಅವಾಯ್ಡ್ ಡೀಪರ್ ನೆಸ್ಟಿಂಗ್ ವೆನ್ ಎವರ್ ದ ಪಾಸಿಬಲ್. ಕಂಪೇರ್ ದಿಸ್ ಅಪ್ರೋಚ್. ನೋಡು ಹಿಂಗಿದೆ. ಇವಾಗ ಯೂಸರ್ ನೇಮ್ ಪಾಸ್ವರ್ಡ್ ಬಂತ, ಯೂಸರ್ ನೇಮ್ ನಾಟ್ ಈಕ್ವಲ್ ಟು ನಲ್ ಆದರೆ, ಪಾಸ್ವರ್ಡ್ ನಾಟ್ ಈಕ್ವಲ್ ಟು ನಲ್ ಆದರೆ, ಯೂಸರ್ ನೇಮ್ ಅಡ್ಮಿನ್ ಆಗಿದ್ದರೆ, ಪಾಸ್ವರ್ಡ್ ಸೀಕ್ರೆಟ್ ಕೀ ಅವ್ನು ಅಡ್ಮಿನ್ ಸೀಕ್ರೆಟ್ ಕೀ ಅದಾಗಿದ್ದರೆ ಲಾಗಿನ್ ಸಕ್ಸಸ್ಫುಲ್. ಇಲ್ಲ ರಾಂಗ್ ಪಾಸ್ವರ್ಡ್, ಅನ್ನೋನ್ ಯೂಸರ್, ಪಾಸ್ವರ್ಡ್ ಕೆನಾಟ್ ಬಿ ಎಂಟಿ, ಯೂಸರ್ ಕೆನಾಟ್ ಬಿ ಎಂಟಿ. ಈ ಥರ ಎಲ್ಲ ಹಾಕೋಬರ್ಲು ಸಿಂಪಲ್ ಹಂಗೆ ಹಾಕಪ್ಪ. ಯಾಕಪ್ಪ ಎಲ್ಸು ಇಫ್ ಎಲ್ಸಪ್ಪ ಎಲ್ಲ ಕಲ್ತಿದೆಯಲ್ಲ, ಇದನ್ನು ಹಾಕು. ಯಾಕವಲ್ಲ ಅಷ್ಟೊಂದೆಲ್ಲ ಮಾಡ್ಬೇಕು ನೀನು ಅಲ್ವಾ? ಇಲ್ಲಿಂದನೂ ಕೆಲಸ ಆಗುತ್ತೆ. ಬಟ್ ಕೆಲಸ ಆಗುತ್ತೆ ಅಂತ ಎಲ್ಲ ಒಂದೇ ಥರ ಅಲ್ವಲ್ಲ. ಪೈಥಾನಲ್ಲಿ ಒಂದು ಬೆಸ್ಟ್ ವೇ ಇರಬೇಕು, ಇದು ಬೆಸ್ಟ್ ವೇ ಅಲ್ವಾ? ಹಾಗಾಗಿ ಈ ಥರ ಹಾಕಬೇಕು. ವೇರ್ ಇಟ್ ದಿಸ್ ಅಪ್ಲೈಸ್ ಇನ್ ರಿಯಲ್ ವರ್ಕ್. ನಿಮಗೆಲ್ಲ ಗೊತ್ತಾಗೋಗಿದೆ ಇವಾಗ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ. ಅಥೆಂಟಿಕೇಶನ್, API ರೌಟಿಂಗು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಬಟ್ ನೀವು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ನಿಮ್ಮ ಮಿಷಿನ್ ಲರ್ನಿಂಗು ಅದು ಇದು ಎಲ್ಲ ಹೈಪಲ್ಲಿ ಇದೆಯಲ್ಲಪ್ಪ. ಏನದು ಮಿಷಿನ್ ಲರ್ನಿಂಗ್? ಏನು ಮಿಷಿನ್ ಲರ್ನಿಂಗ್ ಇಸ್ ಜಸ್ಟ್ ಇಫ್ ಎಲ್ಸ್ ಲೂಪ್ ಅದು. ಹ್ಞೂ ರೀ, ನಾನು ತಮಾಷೆ ಹೇಳ್ತಿಲ್ಲ, ಇಫ್ ಎಲ್ಸ್ ಲೂಪ್ ಅದು. ಫಾರ್ ಎಕ್ಸಾಂಪಲ್ ಡಿಸಿಷನ್ ಟ್ರೀ ಅಂತ ತೊಗೊಂಡ್ರೆ, ಅಥವಾ ರ್ಯಾಂಡಮ್ ಫಾರೆಸ್ಟ್ ಅಂತ ತೊಗೊಂಡ್ರೆ, ಅದು ಏನು? ಅದೊಂದು ಕಲೆಕ್ಷನ್ ಆಫ್ ಡೇಟಾ, ಲಾಟ್ ಆಫ್ ಡೇಟಾ ಅದ್ರ ಮೇಲೆ ಟ್ರೈನ್ ಆಗಿಬಿಟ್ಟು ಒಂದಿಷ್ಟು ಪ್ರಿಡಿಕ್ಷನ್ ಮಾಡಿರತ್ತೆ. ಇಫ್ ಎಲ್ಸ್ ಕಂಡೀಷನ್. ನೋಡಪ್ಪ, ಇಫ್ ಪೆಟಲ್ಸ್ ಲೆಂತ್ ಇಷ್ಟಿದ್ರೆ ಈ ಹೂವು ಇಲ್ಲ ಹಿಂಗಿದ್ರೆ ಈ ಹೂವು, ಇದು ಒಂದು ಪ್ಯಾರಾಮೀಟರ್, ಅದು ಎಲ್ಲ ಡೈಮೆನ್ಷನ್ ಚೆಕ್ ಮಾಡಿರತ್ತೆ. ಇದೇ ಥರ ಎಲ್ಲ ಇಫ್ ಎಲ್ಸ್ ಕಂಡೀಷನ್ ಗೊಂಚಲು ಹಾಕಿ ಅವಾಗ ಒಂದು ಪ್ರಿಡಿಕ್ಷನ್ ಕೊಡುತ್ತೆ. ನಿಮ್ಮ ಫೋಟೋ ತೋರಿಸಿದ ತಕ್ಷಣ
ಇದೆಲ್ಲಕ್ಕೂ ಮ್ಯಾಚ್ ಆಯ್ತಾ? ಈ ಹೂವು ಈ ಹೆಸರು ಅದರ ಕೊಡೋದು ಪ್ರಿಡಿಕ್ಷನ್. ಇದೇ ಇಫ್ ಎಲ್ಸ್ ಕಂಡೀಷನ್. ನೋಡಿ ಹೇಳ್ತಾ ಇದ್ದೀನಲ್ಲ, ನೀವು ಇಲ್ಲಿ ಕಲಿತಿರೋದು ಎಲ್ಲ ಡೀಪರ್ ನೆಸ್ಟೆಡ್ ಲೆವೆಲ್ ಎಲ್ಲ ಕಡೆನೂ ಈ ಕಂಡೀಷನ್ನೇ ವರ್ಕ್ ಆಗೋದು. ಹಂಗಾಗಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಮುಂದೆ ನೀವು ಏನು ಬೇಕಾದ್ರೂ ಮಾಡ್ಬೇಕಾದ್ರೆ ನೀವು ಡೆವಲಪರ್ ಆಗಿ ಥಿಂಕ್ ಮಾಡ್ತೀರಾ, ಜಸ್ಟ್ ನಾಟ್ ಲೈಕ್ ಎ ಟೈಪ್ ರೈಟರ್. ಗೊತ್ತಾಯ್ತಾ? ಅದನ್ನು ನಾವು ಹೇಳಕ್ಕೆ ಬಂತಿರೋದು. ಅದೇ ಒಂದು ಎಕ್ಸಾಂಪಲ್ ಕೊಟ್ಟಿರೋದು. ನೀವು ಸೈಕಿಟ್ಲನ್ ವೆಬ್ಸೈಟಲ್ಲಿ ಹೋದ್ರೂ ಕೂಡ ನಿಮಗೆ ಕಾಣುತ್ತೆ. ಇದು ಬೇಕಂದರೆ ತೋರಿಸ್ಬಿಡ್ತೀನಿ. ಅಲ್ಲೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಹೆಂಗೆ ವರ್ಕ್ ಆಗಿದೆ ಡಿಸಿಷನ್ ಟ್ರೀ ಅಂತ ಎಲ್ಲ. ಮುಂದೆ ನಿಮಗೆ ಮಿಷಿನ್ ಲರ್ನಿಂಗ್ ನಾನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿದಾಗ ನಿಮಗೆ ಹೇಳ್ತೀನಿ ಹೆಂಗೆ ವರ್ಕ್ ಆಗುತ್ತೆ, ಏನು ಕತೆ ಅಂತ. ಇವಾಗ ನೋಡಿ ಅಸೈನ್ಮೆಂಟ್ ಕೂಡ ಇದೆ. ನಾವು ಏನೇ ನಿಮಗೆ ಹೇಳ್ಕೊಂಡಿರಲಿ, ಇಫ್ ಎಲ್ಸ್ ಕಂಡೀಷನ್ ಸಿಂಪಲ್ ಅಂತ ಅನಿಸಿದ್ರು ಕೂಡ ನೀವು ಟೈಪ್ ಮಾಡಿ, ನೀವು ಮಾಡಿ ಈ ಪ್ರಾಬ್ಲಮ್ ಅಸೈನ್ಮೆಂಟ್ ಸಾಲ್ವ್ ಮಾಡಿ. ಇಷ್ಟೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಸಾಲ್ವ್ ಮಾಡಿ. ಆವಾಗ ನಿಮಗೆ ಥರೋ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಮ್ಮ ವಿಡಿಯೋ ನೋಡಿದ ತಕ್ಷಣ ಬಂತು ಅಂತ ಅನ್ಕೋಬೇಡಿ, ಅದು ರಾಂಗ್ ಅಪ್ರೋಚ್. ನೀವು ಕೈಯಾರೆ ಟೈಪ್ ಮಾಡಿ. ಈಸಿ ಇದೆಯಾ? ಸ್ಟಿಲ್ ಮಾಡಿ. ಯಾಕೆ? ನಿಮಗೆ ಅದು ತಲೆಗೆ ಹೋಗ್ಬಿಡ್ಬೇಕದು, ಮತ್ತು ವಾಪಸ್ ಹೋಗಬಾರ್ದು. ಒಂದ್ಸತಿ ನೀವು ವೀಡಿಯೋ ಮಾಡಿ ಅಸೈನ್ಮೆಂಟ್ ಮಾಡಿದ್ರೆ ತಲೆಗೆ ಹೋಗ್ಬಿಡಬೇಕು, ವಾಪಸ್ ಹೋಗಬಾರ್ದು. ಅದು ಅಷ್ಟೇ ನನ್ನ ಇಂಟೆನ್ಷನ್. ಆಯಿತಾ? ನೋಡಿ, ಫ್ಲ್ಯಾಟ್ ಆ್ಯಂಡ್ ನೆಸ್ಟೆಡ್ ಲಿಸ್ಟ್, ಇದನ್ನು ಫ್ಲ್ಯಾಟ್ ಮಾಡೋದು ಹೆಂಗೆ ಅಂತ ನೀವೇ ಥಿಂಕ್ ಮಾಡಿ, ನೀವೇ ಫ್ಲ್ಯಾಟನ್ ಮಾಡಬೇಕು. ಇದಕ್ಕೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಓಕೆನಾ? ಇವಾಗ ಬೇರೆ ಬೇರೆ ಕಂಡೀಷನ್ಸ್ ಕೂಡ ಇದ್ದಾವೆ ನೆಕ್ಸ್ಟ್ ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.